ಬಾಣ್ಮಕ್ನಲ್ಲಿ ಒದ್ಲಿ ರಾಮೇಶ್ವರ ಸ್ವಾಮಿಯ ದೊಡ್ಡ ದೇವರ ಜಾತ್ರಾ ಮಹೋತ್ಸವದ ಕೂಟವ ಸಂಪನ್ನ. ವಿವಿಧ ಕಲಾ ತಂಡಗಳೊಂದಿಗೆ 4 ಕಂಬಿ ದೀಪಗಳನ್ನು ದೇವಾಲಯಕ್ಕೆ ಸ್ವಾಗತಿಸಿದ ಕುಲಸ್ಥರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಯತ್ತಕ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬಾಣ್ಮಕ್ನಳ್ಳಿ ಗ್ರಾಮದಲ್ಲಿ ಸಾವಿರಾರು ವರ್ಷಗಳಿಂದ ನೆಲೆಸಿರುವ ಐತಿಹಾಸಿಕ ಇತಿಹಾಸವುಳ್ಳ ಒದಲಿ ರಾಮೇಶ್ವರ ಸ್ವಾಮಿಯ ದೊಡ್ಡ ದೇವರ ಜಾತ್ರಾ ಮಹೋತ್ಸವ 11 ವರ್ಷಕ್ಕೆ ಸಂಪನ್ನವಾಗಿದ್ದು ಏಪ್ರಿಲ್ 4ರಿಂದ 6ರವರೆಗೆ 3 ದಿನಗಳ ಕಾಲ ನಡೆಯಲಿದೆ. ಪ್ರಥಮ ದಿನವಾಗಿ ಕೂಟುವ ಅಂಗವಾಗಿ ಗ್ರಾಮದ ಪ್ರಮುಖ ರಸ್ತೆಗಳನ್ನು, ದೇವಾಲಯದ ಆವರಣಗಳನ್ನು ವಿದ್ಯುತ್ ದೀಪಾಲಂಕಾರ ಹಾಗೂ ಹೂವಿನ ಅಲಂಕಾರಗಳಿಂದ ಸಿಂಗರಿಸುವ ಮೂಲಕ ಚಾಲನೆ ನೀಡಲಾಗಿದ್ದು, ಒದಲಿ ರಾಮೇಶ್ವರ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ, ದೇವಾಲಯವನ್ನು ಕೂಡ ಸಿಂಗರಿಸುವ ಮೂಲಕ ಕಂಬಿ ದೀಪಗಳನ್ನು ಸ್ವಾಗತಿಸಲು ಇಂದು ರಾಜ್ಯದ ವಿವಿಧ ಮೂಲೆಗಳಲ್ಲಿ ನೆಲೆಸಿರುವ ಒದಲಿ ರಾಮೇಶ್ವರ ಒಕ್ಕಲಿನ ಎಲ್ಲ ಕುಲಸ್ಥರು ಕೂಡ ದೇವಾಲಯದ ಆವರಣವನ್ನು ಸೇರಿಕೊಳ್ಳುವುದನ್ನು ಕೂಟವ ಎಂದು ಕರೆಯಲಾಗುತ್ತಿದ್ದು, ಇದಕ್ಕೆ ಅಲಸಳ್ಳಿ ಕಂಬಿ ದೀಪ, ಹೊಸಳ್ಳಿ ಕಂಬಿ ದೀಪ, ಇಂಜಿನಹಳ್ಳಿ ಕಂಬಿ ದೀಪ ಹಾಗೂ ಗಡಿಗೆನಹಳ್ಳಿ ಕಂಬಿ ದೀಪವನ್ನು ಪಲ್ಲಕ್ಕಿಗಳ ಮುಖಾಂತರವಾಗಿ 4 ವಾದ್ಯಗಳೊಂದಿಗೆ ದೇವಾಲಯಕ್ಕೆ ಆಹ್ವಾನಿಸಲಾಯಿತು. ಕಾಲಾಟ, ಗೊರವರ ಕುಣಿತ, ಮಂಗಳ ವಾದ್ಯ, ಡೊಳ್ಳು ಸೇರಿದಂತೆ ವಿವಿಧ ವಾದ್ಯಗಳೊಂದಿಗೆ ದೇವಾಲಯಕ್ಕೆ ಕಂಬಿ ದೀಪಗಳನ್ನು ಆಹ್ವಾನಿಸಿ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ದೇವಾಲಯದ ಸಮಿತಿಯ ಪದಾಧಿಕಾರಿಗಳು, ಅಧ್ಯಕ್ಷರು, ಕಾರ್ಯದರ್ಶಿಗಳು ಸೇರಿದಂತೆ ಕಂಬಿ ಯಜಮಾನರುಗಳು ಕೂಡ ಉಪಸ್ಥಿತರಿದ್ದು ಕಂಬಿ ದೀಪಗಳನ್ನು ಅದ್ಧೂರಿಯಾಗಿ ಬರಮ ಮಾಡಿಕೊಂಡು ಸಡಗರ ಸಂಭ್ರಮದಿಂದ ಪೂಜೆಗಳನ್ನು ಸಲ್ಲಿಸಿ ಕಲಾ ತಂಡಗಳೊಂದಿಗೆ ಮೆರವಣಿಗೆ ಮಾಡಿ 3 ದಿನಗಳ ಕಾಲ ನಡೆಯುವ ಜಾತ್ರಾ ಮಹೋತ್ಸವಕ್ಕೆ ತಾವರೆಕೆರೆ ರಾಮೇಶ್ವರ ಸ್ವಾಮಿ ದೇವಾಲಯದ ಆವರಣದಿಂದ ದೇವರ ಮನೆಗಳನ್ನು ಹೊತ್ತು ಎಲ್ಲ ತಂಡಗಳೊಂದಿಗೆ ಮೆರವಣಿಗೆ ಮಾಡಿ ಆಹ್ವಾನಿಸಲಾಯಿತು. ಬಾಣ್ಮಕ್ನಳ್ಳಿ ಒದಲಿ ರಾಮೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಇದು 11 ವರ್ಷಕ್ಕೊಮ್ಮೆ ಜಾತ್ರಾ ಮಹೋತ್ಸವನ ನಾವು ನಡೆಸ್ತೀರಿ. ಈ ನಮ್ಮ ಒದಲಿ ರಾಮೇಶ್ವರ ದೇವರಕ್ಕೆ ಐತಿಹಾಸಿಕ ಹಿನ್ನೆಲೆ ಇದೆ. ಹಾಗಾಗಿ ಇವತ್ತು ಈ ಜಾತ್ರಾ ಮಹೋತ್ಸವ ದಿನಾಂಕ 4 ಏಪ್ರಿಲ್ 2026ರಿಂದ 6ನೇ ತಾರೀಕು 4/2026ರವರೆಗೆ ನಾವು ಜಾತ್ರಾ ಮಹೋತ್ಸವನ ನಡೆಸ್ತೀರಿ. ಈ ಮೊದಲನೇದಾಗಿ ಇವತ್ತು 4ನೇ ತಾರೀಕು ಕೂಟುವ ಅಂದರೆ ನಮ್ಮ 4 ಕಂಬಿಗಳ ಕುಲಸ್ಥರು ಏನಿದ್ದೀರಿ, ನಮ್ಮ ಒದಲಿ ಕುಟುಂಬದ ಕುಲಸ್ಥರು ಏನಿದ್ದೀರಿ, ರಾಜ್ಯದ ನಾನಾ ಮೂಲೆಗಳಿರ್ತಾರೆ. ಇವತ್ತು ನಾವೆಲ್ಲರೂ ಒಂದು ಕಡೆ ಸೇರಿ ಇವತ್ತು ಕೂಟುವ ಅಂತೀರಿ. ಈ ಕೂಟುವ ದಿನ ಏನು ಅಂತಂದರೆ ನಮ್ಮ ದೇವರು, ನಮ್ಮ ಏನು ಪೀಠೆ ಅಂತೀರಿ, 6 ದೇವರುಗಳೆಲ್ಲ ಒಂದು ಕಡೆ ಇರುತ್ತೆ. ಇವತ್ತು ಆ ದೇವರುಗಳನ್ನ ನಾವು ಏನು ಮಾಡ್ತೀರಿ, ವಾದ್ಯಗಳೊಂದಿಗೆ, ಅದು ಗೊರವ ಕುಣಿತ ಇರ್ಬೋದು, ಕಾಲಾಟ ಇರ್ಬೋದು, ಇದರ ವಾದ್ಯಗಳೊಂದಿಗೆ ಭರ್ಜರಿಯಾಗಿ ದೀಪಾಲಂಕಾರದೊಂದಿಗೆ ನಾವು ರಾಮೇಶ್ವರ ದೇವಸ್ಥಾನದಿಂದ ನಮ್ಮ ಪೀಠವನ್ನು ಎಲ್ಲ ಕುಲ ಬಾಂಧವರು ಒಟ್ಟಿಗೆ, ನಮ್ಮ 4 ಕಂಬಿಯ ಕುಲ ಬಾಂಧವರೆಲ್ಲರೂ ಒಟ್ಟಿಗೆ ನಾವು ಅಲ್ಲಿಗೆ ಹೋಗಿ ಎಲ್ಲರೂ ಮೆರವಣಿಗೆಯಲ್ಲಿ ನಾವು ನಮ್ಮ ದೀಪಗಳನ್ನ ಎತ್ಕೊಂಡ್ಬಂದು ಗೊರವಯ್ಯನವರು ಸಮೇತ ನಾವು ಇಲ್ಲಿಗೆ ನಾವು ಆಗಮಿಸಿರ್ತೀರಿ. ಗುರುಗಳ ಐನವರಾದಂಥ ಆಲಂಗಿರಿ ಸಿದ್ಲಿಂಗಯ್ಯನವರ ಒಂದು ಮುಂದಾಳತ್ವದಲ್ಲಿ 4 ಕಂಬಿಗಳು ಮೆರವಣಿಗೆಯಲ್ಲಿ ನಾವು ಇಲ್ಲಿಗೆ ಬಂದು ನಾವು ತಲುಪಿರುತ್ತೇವೆ. ಇವತ್ತು ಈ ಒಂದು 4 ಕಂಬಿಗಳು ನಾವು ದೇವಾಲಯಕ್ಕೆ ಪ್ರವೇಶ ಪಡೆದು ನಾವು ಇಂದಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಂದ ನಾವು ಚಾಲನೆ ಮಾಡ್ತೇವೆ. ಮೊದಲನೇ ಕಂಬಿಯಾಗಿ ಅಲಸಳ್ಳಿ ಕಂಬಿ ಇದೆ, ಮತ್ತು 2ನೇ ಕಂಬಿಯಾಗಿ ಹೊಸಳ್ಳಿ ಕಂಬಿ ಇದೆ, 3ನೇ ಕಂಬಿಯಾಗಿ ಇಂಜಿನಹಳ್ಳಿ ಕಂಬಿ ಇದೆ, 4ನೇ ಕಂಬಿ ಬಂದು ಗಡಿಗೆನಹಳ್ಳಿ ಕಂಬಿ ಇದೆ. ಹೀಗಾಗಿ 4 ಕಂಬಿಯಿಂದನೂ ಸೇರಿ ನಮ್ಮದೊಂದು 230ಕ್ಕೂ ಹೆಚ್ಚು ಕುಟುಂಬಗಳಿದೆ ಇಲ್ಲಿ. ಈ ಕುಟುಂಬಗಳೆಲ್ಲ ಇವತ್ತು ನಾವು ಒಂದೆಡೆ ಸೇರಿ ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೀರಿ. ಈ 3 ದಿನಗಳ ಕಾಲ ನಮ್ಮ ಜಾತ್ರಾ ಮಹೋತ್ಸವ ಇಲ್ಲಿ ನಡೆಯುತ್ತೆ. ಈ ಜಾತ್ರಾ ಮಹೋತ್ಸವಕ್ಕೆ ತಾವರೆಕೆರೆ ಗ್ರಾಮ ಪಂಚಾಯಿತಿ ಸುತ್ತಮುತ್ತಲಿನ ಹಳ್ಳಿಗಳಾಗ್ಬೋದು, ಈ ಭಾಗದ ಎಲ್ಲ ಹಳ್ಳಿಗಳು ಸಾವಿರಾರು ಜನ, ಯತ್ತಕ್ಕಿ ಗ್ರಾಮ ಪಂಚಾಯಿತಿಯವರು ಇರ್ಬೋದು, ಬಾಣ್ಮಕ್ನಳ್ಳಿ ಗ್ರಾಮಸ್ಥರು ಇರ್ಬೋದು, ಎಲ್ಲರೂ ಭಕ್ತಾದಿಗಳು ಬಂದು ಇಲ್ಲಿ ದೇವರ ದರ್ಶನವನ್ನು ಪಡೆದು ತೀರ್ಥ ಪ್ರಸಾದವನ್ನು ಪಡೆದು ದೇವರ ಕೃಪೆಗೆ ಪಾತ್ರರಾಗಬೇಕಂತ ನಾವು ಕೇಳ್ಕೊಳ್ತೇವೆ. ಮತ್ತು ಸಾಂಸ್ಕೃತಿಕ ಪಟ್ಟಿಗಳಲ್ಲಿ ಗೊರವನ ಕುಣಿತ, ಕಾಲಾಟ ಆದಮೇಲೆ ಮಂಗಳವಾದ್ಯ, ಇದರ ಜೊತೆಗೆ ಅಲಸಳ್ಳಿ ಭಜನಾ ಮಂಡಳಿಯಿಂದ ನಾವು ಇವತ್ತು ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ. ಇದು ಇಂದಿನ ಕಾರ್ಯಕ್ರಮಗಳು. ದಿನಾಂಕ 5ನೇ ತಾರೀಕು ಬೆಳಿಗ್ಗೆ ಹೊಳೆ ಪೂಜೆ ಇರ್ತೈತೆ. ನಾವು ಒಟ್ಟಿಗೆ ಒಂದು 15,000ಕ್ಕೂ ಹೆಚ್ಚು ಜನಕ್ಕೂ ಇಲ್ಲಿ ಊಟದ ವ್ಯವಸ್ಥೆ ಮಾಡಿರ್ತೀರಿ. ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಬಂದು ಇದನ್ನು ಸವಿದು ದೇವರ ಕೃಪೆಗೆ ಪಾತ್ರ ಆಗಬೇಕಂತ ನಾವು ನಿಮ್ಮಲ್ಲಿ ಎಲ್ಲರಲ್ಲೂ ಕೇಳ್ಕೊತೀರಿ.
ಇನ್ಯಾರಂತೆ ಮಾಡೋದು? ಸ್ಮೈಲ್ ಕಳಿಸಿದ್ರಾ?